ಸಾರವಾಗಲಿದೆ. ನಮಸ್ಕಾರ. ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ವಿದ್ಯಾ ದಿಕ್ಸೂಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಇತ್ತೀಚಿನ ದಿನಮಾನಗಳಲ್ಲಿ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅನ್ನೋದು ಸಾಕಷ್ಟು ಆಗ್ತಾ ಇದೆ. ಅದರಲ್ಲೂ ಎಐ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ತನ್ನ ಪಾಲನ್ನ ಕೇಳ್ತಾ ಇದೆ. ಎಲ್ಲದಕ್ಕೂ ಕೂಡ ಜನರು ಎಐ ಅನ್ನ ಬಳಸೋದಕ್ಕೆ ಶುರು ಮಾಡಿದ್ದಾರೆ. ಎಐ ಅನ್ನೋದು ನಮ್ಮ ಜೀವನಕ್ಕೆ ಅವಶ್ಯಕತೆನ, ಅನಿವಾರ್ಯತೆನ, ಹೇಗೆ ಫ್ಯೂಚರ್ ಅಲ್ಲಿ ಎಐ ಅನ್ನೋದು ಕಂಪ್ಲೀಟ್ ಆಗಿ ಒಬ್ಬರ ಜೀವನದಲ್ಲಿ ಅಳವಡಿತವಾಗತ್ತೆ, ಇದೆಲ್ಲ ತಿಳ್ಕೊಳ್ತಾ ಹೋಗೋಣ. ಇದನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ ಜೊತೆ 2014ರಿಂದ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅನ್ನ ಮಾಡ್ತಾ ಟೆಕ್ ಇಂಡಸ್ಟ್ರಿಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಎಥಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನ ಫೌಂಡರ್ ಮತ್ತು ಸಿಇಒ ಯತೀಶ್ KS ಅವರಿದ್ದಾರೆ. ಬನ್ನಿ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ಈಗ ಹೇಳೋ ಪ್ರಕಾರ ಮುಂದಿನ ಭವಿಷ್ಯವೇ ಎಐ ಅಂತ ಹೇಳ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಹೇಗಾಗಿದೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಅದ್ರ ಮೊರೆ ಹೋಗ್ತಿದ್ದಾರೆ, ಅದಕ್ಕೆ ಡಿಪೆಂಡ್ ಆಗ್ತಿದ್ದಾರೆ. ಸೊ ಈ ರೀತಿ ಹೇಳಿದಾಗ ಎಐ ಅನ್ನೋದು ಅವಶ್ಯಕತೆ ಆಗತ್ತಾ ಜನರಿಗೆ, ಅಥವಾ ಅದು ಅನಿವಾರ್ಯನಾ, ಹೇಗೆ ಅಂತ? ಬ್ಯಾಕ್ ಇನ್ 2000 ಅಥವಾ 90s ಅಲ್ಲಿ ನೀವು ಆಂಡ್ರಾಯ್ಡ್ ಫೋನ್ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಅಗತ್ಯ ಆಗುತ್ತೆ, ಅನಿವಾರ್ಯ ಆಗುತ್ತೆ ಅಂತ ಹೇಳುವಾಗ ಸೊ ಅವಾಗ ಇರ್ಬೋದೇನೋ ಅಥವಾ ಒಂದಷ್ಟು ಗೊಂದಲಗಳಿದ್ವು. ಅದು ಹಾಗಿರುತ್ತಾ, ಅದು ಸಾಧ್ಯ ಇದೆಯಾ ಅಂತ. ಇವತ್ತು ಎಐ ಅದೇ ಸ್ಟೇಜಲ್ಲಿದೆ. ಅಂದರೆ ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿದೆ, ಪಬ್ಲಿಕ್ಕಿಗೆ ಯೂಸ್ ಆಗ್ತಾ ಇರುವಂಥ ಸ್ಟೇಜಲ್ಲಿ. ಸೊ ಎಐ ಅನಿವಾರ್ಯವೇ, ಅದು ಅವಶ್ಯಕತೆಗಿಂತಲೂ ಅನಿವಾರ್ಯ ಆಗಿ ಹೋಗುತ್ತೆ. ಹಾಗೆ ಓಕೆ ಸರ್, ಈಗ ಎಥಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ 2014ರಿಂದ ಟೆಕ್ನಾಲಜಿಕಲ್ ಬೇಸ್ಡ್ ಕಂಪನಿ ಆಗಿ ಟೆಕ್ನಿಕಲ್ ಡೆವಲಪ್ಮೆಂಟ್ ಏನೇನಾಗತ್ತೆ ಹೊಸದಾಗಿ ಅದೆಲ್ಲವನ್ನು ಕೂಡ ಅಡಾಪ್ಟ್ ಮಾಡಿಕೊಂಡು ಅದನ್ನ ತಿಳಿಸ್ತಾ ಹೋಗ್ತಾ ಇದ್ದೀರಿ. ಸೊ ಮೊದಲಿಗೆ ಎಥಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ ತಿಳಿಸೋದಾದ್ರೆ ಸರ್. ಸೊ ಎಥಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ 2014 ಸ್ಟಾರ್ಟ್ಅಪ್ ನಮ್ಮದು. ಸೊ ಪದ್ಮಶ್ರೀ IT ಸೊಲ್ಯೂಷನ್ಸ್ ಅಂತ ಸ್ಟಾರ್ಟ್ ಆಯಿತು. 2019 ನಾವು ಕಾರ್ಪೊರೇಟ್ ಬಿಸ್ನೆಸಸ್ಸಿಗೆ ನಾವು ಕಾಲಿಟ್ವಿ. ಸೊ ಆಸ್ ಎ ಕಂಪ್ಯೂಟರ್ ಸೇಲ್ಸ್, ಸರ್ವಿಸ್, ರಿಪೇರ್, ನೆಟ್ವರ್ಕಿಂಗ್ ಇಂಥ ಸರ್ವಿಸಸ್ ಇಂದ ಸಾಫ್ಟ್ವೇರ್ಸ್ ಇಂಥ ಕಡೆಗೆ ನಾವು ಡೆವಲಪ್ ಮಾಡ್ತಾ ಬಂದ್ವಿ ಬಿಸ್ನೆಸಸ್ ಅನ್ನ. ಸೊ ಎಕ್ಸ್ಪಾಂಡ್ ಆದ್ವಿ. ಟೈರ್ 1, ಟೈರ್ 2 ಸಿಟೀಸ್ಗೆ, ಟೈರ್ 2 ಸಿಟಿಯಿಂದ ಟೈರ್ 1 ಸಿಟೀಸ್ಗೆ ಎಕ್ಸ್ಪಾಂಡ್ ಆಗ್ತಾ ಬಂದ್ವಿ. ಸೊ ಅಂಥ ಟೈಮಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪನಿನ ವೆಂಚರ್ ಮಾಡಿ ಸೊ ಸಾಫ್ಟ್ವೇರ್ಸ್ ಮೇಲೆ ನಾವು ವರ್ಕ್ ಮಾಡ್ತಾ ಬಂದ್ವಿ. ಇತ್ತೀಚೆಗೆ ಲಾಸ್ಟ್ 2 years ಇಂದ ನಾವು ಎಐ ಮೇಲೆ ವರ್ಕ್ ಮಾಡ್ತಾ ಇದ್ವಿ. ಸೊ ಆಟೋಮೇಷನ್ಸ್ ಇರ್ಬೋದು, ಇಂಥದನ್ನೆಲ್ಲ ನಾವು ವರ್ಕ್ ಮಾಡ್ತಾ ಇದ್ವಿ, ಬಿಸ್ನೆಸ್ ಕನ್ಸಲ್ಟೆನ್ಸೀಸ್ ಅಂತ. ಸೊ 2023 ನಾವು ಲಾಂಚ್ ಮಾಡಿದ ನಮ್ದು ಫಸ್ಟ್ ಪ್ರಾಡಕ್ಟ್ 2024 ಅಕ್ಟೋಬರ್ಗೆ ನಾವು ಲಾಂಚ್ ಮಾಡಿದ್ವಿ, ಎಐ ಕಾರ್ಡ್ ಅಂತ. ಓಕೆ. ಸೊ ಈ ಎಐ ಕಾರ್ಡ್ ಅನ್ನ ನಾವು ಪಬ್ಲಿಕ್ ಗೆ ಲಾಂಚ್ ಮಾಡಿರೋದು ಅಕ್ಟೋಬರ್ 2024ಗೆ. ಸೊ ವಾಟ್ ಇಸ್ ಇಟ್ ಸರ್? ಎಐ ಕೇಳ್ಪಟ್ಟಿರ್ತೀವಿ. ಎಐ ಕಾರ್ಡ್ ಅಂದ್ರೆ ಇದರ ಬೆನಿಫಿಟ್ಸ್ ಏನು? ಸಾಮಾನ್ಯ ಜನರು ಹೇಗೆ ಅದನ್ನು ಬಳಸಬಹುದು? ಅವ್ರಿಗೆ ಈ ಬಗ್ಗೆ ಗೊತ್ತಿರತ್ತಾ ಎಐ ಕಾರ್ಡ್ ಬಗ್ಗೆ ಅಂತ? ಸೊ ಎಐ ಕಾರ್ಡ್ ಅಂತ ಹೇಳಿದ್ರೆ ಹೀಗಿರ್ತದೆ ನೋಡ್ಲಿಕ್ಕೆ. ಸೊ ಇದು ಎಐ ಕಾರ್ಡ್. ಸೊ ಇದರಲ್ಲಿ ಒಂದು ಕಾರ್ಡ್ ನಂಬರ್, ಹೇಗೆ ನಿಮ್ಮ ATM ಕಾರ್ಡ್ ಅಥವಾ ಉಳಿದ ಕಾರ್ಡ್ಗಳು ಇರ್ತಾವೋ ಅದೇ ತರ ಎಐ ಕಾರ್ಡ್ ಅಂತ ಹೇಳುವಂಥದ್ದು ಇರ್ತದೆ. ಸೊ ಈ ಎಐ ಕಾರ್ಡ್ ಹೇಗೆ ನೀವು ATM ಕಾರ್ಡ್ ಯೂಸ್ ಮಾಡಿಕೊಂಡು ಮನಿ ರಿಲೇಟೆಡ್ ಟ್ರಾನ್ಸಾಕ್ಷನ್, ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡ್ತಿರೋ, ಅದೇ ತರ ಈ ಎಐ ಕಾರ್ಡ್ ಅನ್ನ ಯೂಸ್ ಮಾಡಿಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಫಸ್ಟ್ ಆಫ್ ಆಲ್ ಎಐ ಕೋರ್ಸಸ್ ಇರ್ಬೋದು, ಅಥವಾ ಇಂಟರ್ನ್ಶಿಪ್ ಅಪರ್ಚುನಿಟೀಸ್ ಇರ್ಬೋದು ಸ್ಟೂಡೆಂಟ್ಸಿಗೆ. ಸೊ ಈ ತರದ ಬೆನಿಫಿಟ್ಸ್ ಅನ್ನ ಈ ಎಐ ಕಾರ್ಡ್ ಅನ್ನ ಕೊಡ್ತದೆ, ಅಂದ್ರೆ ಆಕ್ಸೆಸ್ ಕೊಡ್ತದೆ. ಹಾಗೆ ಇದು ಒಬ್ಬ ಸಾಮಾನ್ಯ, ಅಂದ್ರೆ ಒಬ್ಬನ ಹತ್ರ ಇಮೇಲ್ ಅಡ್ರೆಸ್ ಇಲ್ಲದಿದ್ರು ಅವನಿಗೂ ಎಐ ಕಲಿಯುವಂತ ಅಪರ್ಚುನಿಟಿಯನ್ನ ಈ ಎಐ ಕಾರ್ಡ್ ಕೊಡ್ತದೆ. ಓಕೆ ಸರ್, ಈಗ ಕಾರ್ಡ್ ಮುಖಾಂತರ ಎಐ ಕಲಿಯೋ ಅವಕಾಶ ಸಿಗತ್ತೆ ಅಂತಂದ್ರೆ ಬೇಸಿಕಲಿ ಎಐ ಅಂದ್ರೆ ಅದು ಒಂದ್ ರೀತಿ ಹೈಟೆಕ್, ಅದನ್ನ ತುಂಬಾ ಕಷ್ಟಪಟ್ಟು ಕಲಿಬೇಕು, ಈ ರೀತಿಯ ಒಂದಷ್ಟು ಚಿಂತನೆಗಳಿರುತ್ತೆ. ಬಟ್ ಸಾಮಾನ್ಯ ಜನರಿಗೂ ಕೂಡ ಈ ಎಐ ಕಾರ್ಡ್ ಮುಖಾಂತರ ಎಐ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೋದು ಅಂದ್ರೆ ಹೇಗೆ ಸಾಧ್ಯ ಆಯ್ತು? ಈ ಯೋಜನೆ ಯಾವಾಗ ಬಂತು ನಿಮ್ಮಲ್ಲಿ ಅಂತ? ಎಕ್ಸಾಕ್ಟ್ಲಿ. ಸೊ ಈ ಎಐ ಅಂತ ಹೇಳುವಂಥದ್ದು ಅಥವಾ ಟೆಕ್ನಾಲಜಿ ಎಜುಕೇಶನ್ ಅಂತ ಹೇಳುವಂಥದ್ದು ಸಾಮಾನ್ಯ ಜನರ ಕೈಗೆ ಸಿಗುವಂಥದ್ದಲ್ಲ ನಾರ್ಮಲಿ. ಸೊ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಟೆಕ್ನಾಲಜಿಗೆ ಕೋರ್ಸಿಗೆ ನೀವು ಹೋದ್ರೆ 40,000 50,000. ಸೊ ನಮ್ಮ ಮೇನ್ ಮೋಟೋ ಈ ಲಿಟ್ರಸಿ ಕ್ಯಾಂಪೈನ್ ಅಲ್ಲಿ ನಾವೇನ್ ಮಾಡ್ತಿದ್ವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಟೆಕ್ನಾಲಜಿ ಪ್ರತಿಯೊಬ್ಬ ಸಾಮಾನ್ಯನ ಕೈಗೆಟಕುವ
ದರದಲ್ಲಿರಬೇಕು. ಮತ್ತೆ ಪ್ರತಿಯೊಬ್ಬನು ಇದನ್ನು ಕಲ್ತ್ಕೊಂಡು ಖಾಲಿ ಅವರು ಮಾತ್ರ ಅಲ್ಲದೆ ಆಟೋಮೆಟಿಕ್ ಆಗಿ ದೇಶ ಕೂಡ ಮುಂದುವರಿತದೆ. ಈಗ ನೀವು ನೋಡಿದ್ರೆ ಕರ್ನಾಟಕ ನಂಬರ್ 1 ಟೆಕ್ ಇದಿರುವಂತಹ ಸ್ಟೇಟ್ ನಮ್ದು. ಸೊ ಅದೇ ತರ ನಾವು ಪ್ರತಿಯೊಬ್ರು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡಿಕೊಂಡು ಈಗ ನಾವು 32 ಸೆಗ್ಮೆಂಟ್ಗೆ ಲಾಂಚ್ ಮಾಡಿದ್ದೇವೆ. ಒಂದು ಸ್ಟೂಡೆಂಟ್ ಇಂದ ಹಿಡಿದು ಅಗ್ರಿಕಲ್ಚರಿಸ್ಟ್ ತನಕ, ಡಾಕ್ಟರ್ಸ್, ಲಾಯರ್ಸ್ ಪ್ರತಿಯೊಬ್ಬರನ್ನು ಇನ್ಕ್ಲೂಡ್ ಮಾಡಿ ಅವರ ಫೀಲ್ಡ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಹೇಗೆ ಯೂಸ್ ಮಾಡ್ಕೊಳ್ಬೇಕು. ಈಗ ಇವನ್ ಈ ಪರ್ಟಿಕ್ಯುಲರ್ AI ಕಾರ್ಡ್ ವಿಚ್ ಇಸ್ ದ ವರ್ಲ್ಡ್ಸ್ ಫಸ್ಟ್ ಎವರ್ AI ಕಾರ್ಡ್, ಅಂದ್ರೆ ನಾವೇ ಪ್ರಾಡಕ್ಟ್ ಅನ್ನು ಥಿಂಕ್ ಮಾಡಿ ಲಾಂಚ್ ಮಾಡಿರುವಂತದ್ದು. ಪ್ರತಿಯೊಬ್ಬ ಸಾಮಾನ್ಯನು ಅಂದ್ರೆ ಒಬ್ಬ ಇಮೇಲ್ ಅಡ್ರೆಸ್ ಇಲ್ಲದೆ ಇರುವವನು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡಬೇಕು ಅಂತ. ಅಂದ್ರೆ ಈಗ ತುಂಬಾ ಎಲ್ಲಾ ಆಂಡ್ರಾಯ್ಡ್ ಯೂಸರ್ಸ್ ಹತ್ರ ಇಮೇಲ್ ಅಡ್ರೆಸ್ ಇರ್ತದೆ. ಅದನ್ನ ಕೇಳಿಕ್ ಹೋದ್ರೆ ನಿಮ್ಮ ಮೇಲ್ ಅಡ್ರೆಸ್ ಏನು ಅಂತ, ಅದು ಯಾರೋ ಮೊಬೈಲ್ ಅಂಗಡಿಯವನು ಮಾಡಿರ್ತಾನೆ. ಅದಕ್ಕೆ ಮೇಲ್ ಬಂದ್ರೆ ಅದನ್ನ ಯೂಸ್ ಮಾಡೋದು ಹೇಗೆ ಅಥವಾ ಮೇಲ್ ಬಂದ್ರೆ ಅದನ್ನ ನೋಡೋದು ಹೇಗೆ ಅಂತ ಹೇಳುವಂತ ನಾಲೆಜ್ ಇರೋದಿಲ್ಲ. ಬಟ್ ಈ AI ಕಾರ್ಡ್ ಯೂಸ್ ಮಾಡಿಕೊಂಡು ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಎನಿ ಲೆವೆಲ್ ಆಫ್ ಕೋರ್ಸಸ್, ಈಗ ಡೀಪ್ ಲರ್ನಿಂಗ್, ಮಷಿನ್ ಲರ್ನಿಂಗ್ ಅಥವಾ ಪ್ರಾಂಪ್ಟ್ ಇಂಜಿನಿಯರಿಂಗ್, ಇವನ್ ಟೂಲ್ಸ್ ಲೈಕ್ ಪವರ್ BI ಇಂಥ ದೊಡ್ಡ ದೊಡ್ಡ ಟೂಲ್ಸ್ ಅನ್ನು ಕೂಡ ನಾವು ಇದೇ 499 ರೂಪೀಸ್ಗೆ ನಾವು ಜನರಿಗೆ ನಾವು ಕೊಡ್ತಾ ಇದ್ದೇವೆ. ಓಕೆ ಸರ್, ಈಗ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ನಮಗೆ ಏನೇನು ಡೀಟೇಲ್ಸ್ ಬೇಕು ಅದೆಲ್ಲವೂ ಸಿಗುತ್ತೆ ಅಂತ ಹೇಳ್ತಾರೆ. ಅಂಡ್ ಎಷ್ಟೋ ಜನ ಸೋಷಿಯಲ್ ಮೀಡಿಯಾ ಮುಖಾಂತರ ಈ AI ಕ್ಲಾಸಸ್ ಮಾಡೋದು, AI ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡೋದು, ಈ ರೀತಿ ನೋಡ್ತಿರ್ತೀವಿ. ಸೊ ಹೀಗಿದ್ದಾಗ ಯತಿಕಾರ್ಪ್ನ ಈ AI ಕಾರ್ಡನ್ನ ಹೇಗೆ ಬಳಸಬಹುದು, ಹೇಗೆ ಅದು ಅದಕ್ಕಿಂತ ವಿಭಿನ್ನವಾಗಿದೆ ಅಂತ? ಖಂಡಿತವಾಗ್ಲು. ಸೊ ಇದರಲ್ಲಿ ನೋಡಿ, ಲ್ಯಾಂಗ್ವೇಜ್ ಬ್ಯಾರಿಯರ್ ಅನ್ನ ನಾವು ತೆಗಿತಾ ಬಂದಿದ್ದೇವೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಟೆಕ್ನಾಲಜಿಕಲ್ ಕ್ಲಾಸಸ್ ಅಂತ ಹೇಳುವಂಥದ್ದು ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಇರ್ತದೆ. ನಾರ್ಮಲಿ ಇಂಗ್ಲಿಷ್ ಅಲ್ಲಿ ಇರ್ತದೆ. ಸೊ ನಾವು ಇಂಗ್ಲಿಷ್ ಅಂಡ್ ಕನ್ನಡ ಪ್ರತಿಯೊಬ್ಬರಿಗೂ ಯೂಸ್ ಆಗಲಿ ಅಂತ ಕನ್ನಡದಲ್ಲೂ ತಂದಿದ್ದೀವಿ. ಅಂಡ್ ಇನ್ನೊಂದು ಕ್ವಶನ್ ನೀವು ಕೇಳಿದ್ರೆ, ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಒಂದಷ್ಟು ಖಂಡಿತವಾಗ್ಲೂ ಇದೆ. ಸೊ ನಮ್ಮ ಈ ಕೋರ್ಸಸ್ ಅಥವಾ ಈ ಕ್ಲಾಸಸ್ ಹೇಗಿರ್ತದೆ, ಈ ಟ್ರೈನಿಂಗ್ಸ್ ಹೇಗಿರ್ತದೆ ಅಂತ ಹೇಳಿದ್ರೆ ಟೈಲರ್ ಮೇಡ್. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಸ್ಟೂಡೆಂಟ್ಗೆ, ಸೊ ಆ ಸ್ಟೂಡೆಂಟ್ಗೆ ಯಾವುದೆಲ್ಲ ಟೂಲ್ಸ್ಗಳು ಯೂಸ್ ಆಗ್ತದೆ, ಅವನ ಕರಿಯರ್ಗೆ ಯಾವುದೆಲ್ಲ ಟೂಲ್ಸ್ ಇಂಪಾರ್ಟೆಂಟ್ ಆಗ್ತದೆ, ಅಥವಾ ಒಬ್ಬ ಫಾರ್ ಎಕ್ಸಾಂಪಲ್ ನೀವು ಮಾಧ್ಯಮದವರಿದ್ದೀರಿ, ಸೊ ಪತ್ರಕರ್ತರಿಗೆ, ಜರ್ನಲಿಸ್ಟ್ಗೆ ಯಾವುದೆಲ್ಲ ಟೂಲ್ಸ್ ಬೇಕು, ಯಾವೆಲ್ಲ ಟೂಲ್ಸ್ ಅವರಿಗೆ ಇಂಪಾರ್ಟೆಂಟ್ ಆಗ್ತದೆ, ಆ ಎಲ್ಲ ಟೂಲ್ಸ್ಗಳನ್ನು ಟೈಲರ್ ಮೇಡ್. ಡಾಕ್ಟರ್ಸಿಗೆ ಯಾವುದಿದೆ ಅಥವಾ ಒಬ್ಬ ಅಗ್ರಿಕಲ್ಚರಿಸ್ಟ್ಗೆ ಯಾವ ಟೂಲ್ಸ್ ಅಗತ್ಯ, ಅದನ್ನೆಲ್ಲ ನಾವು ಡೇ ಬೈ ಡೇ ನಾವು ಅದನ್ನ ಅಪ್ಡೇಟ್ ಮಾಡ್ತಾ ಆ ಟ್ರೈನಿಂಗ್ಸ್ ಅನ್ನ ಕೊಡ್ತಾ ಹೋಗ್ತಾ ಇದ್ದೇವೆ. ಇವನ್ ಖಾಲಿ ಇದು ವಿಡಿಯೋ ಕ್ಲಾಸಸ್ ಇರ್ತದೆ. ಇದರಲ್ಲಿ ಅವರು ವಿಡಿಯೋ ನೋಡಿಕೊಂಡು ಕಲ್ತು ದಿನಕ್ಕೊಂದು 20 ಮಿನಿಟ್ಸ್ ಅವರು ಸ್ಪೆಂಡ್ ಮಾಡಿದ್ರೆ ಸಾಕು. ಅವರ ಒಟ್ಟು ದಿನದ 20 ನಿಮಿಷ ಸ್ಪೆಂಡ್ ಮಾಡಿಕೊಂಡು ಅವ್ರು ಕಲ್ತ್ರೆ ಸಾಕು. ಸೊ ಆ ಕಲ್ತ ಕ್ಲಾಸಿಗೆ ಇನ್ ಕೇಸ್ ಅವರಿಗೆ ಡೌಟ್ ಬಂದ್ರೆ ಅಲ್ಲೇ ನೋಟ್ಸಸ್ ಅನ್ನು ಕೊಡ್ತೀವಿ. ಅಗೇನ್ ದೇ ಕ್ಯಾನ್ ಡಿಸ್ಕಸ್, ಅಂದ್ರೆ ಏನಾದ್ರು ಡೌಟ್ ಬಂದ್ರೆ ಅವ್ರು ಅಲ್ಲೇ ಡಿಸ್ಕಸ್ ಮಾಡ್ಕೊಂಡು ನಮ್ಮ ಹತ್ರ ಕ್ಲಾರಿಟಿ ಮಾಡ್ಕೊಳ್ಬಹುದು. ಸೊ ಆ ತರ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ, ಹಾಗೆ ನೀವು ನೋಡಿದ್ರೆ ಇಂಟರ್ನೆಟ್ ಅಲ್ಲಿ ವಾಸ್ಟ್ ಇನ್ಫಾರ್ಮೇಶನ್ಸ್ ಇದೆ. ಸೊ ಈ ಇನ್ಫಾರ್ಮೇಶನ್ ಟೈಲರ್ ಮೇಡ್ ಆಗಿ ನಾವು ಕೊಡ್ತಾ ಇದ್ದೇವೆ ಅವರವರ ಸೆಗ್ಮೆಂಟ್ಗೆ ಸರಿಯಾಗಿ. ಓಕೆ ಸರ್, ಈಗ AI ಕೋರ್ಸ್ಗಳು ಮಾಡಬೇಕು ಅಂತಂದ್ರೆ ಹೊಸದಾಗಿ ಕಂಪ್ಲೀಟ್ ಆಗಿ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಕೋರ್ಸ್ ಕಲಿತೀನಿ ಅಂತಂದ್ರೆ ಸಾವಿರಾರು ರೂಪಾಯಿ ಖರ್ಚಾಗತ್ತೆ. ಬಟ್ ನೀವು ಹೇಳೋ ಪ್ರಕಾರ 499ಗೆ AI ಕಾರ್ಡ್ ಸಿಗತ್ತೆ ಅಂಡ್ ಅದರಲ್ಲಿ ಅವ್ರಿಗೆ ಬೇಕಾಗಿರುವಂತಹ ವಿಚಾರಗಳನ್ನ ಕಲ್ತ್ಕೋಬಹುದು ಅಂತ ಹೇಳ್ತಿದ್ದೀರಿ. ಬಟ್ ಜನರಲ್ ಆಗಿ ಜನರು ಯೋಚನೆ ಮಾಡೋದು ಕಡಿಮೆ ದುಡ್ಡು ಕಡಿಮೆ ಕ್ವಾಲಿಟಿ, ಈ ರೀತಿಯ ಒಂದಷ್ಟು ಥಿಂಕಿಂಗ್ ಇರುತ್ತೆ ಜನರಲ್ಲಿ. ಕೈಗೆಟಕೋ ದರದಲ್ಲಿ ಸಿಗ್ತಾ ಇದೆ ಅಂತ ಯೋಚನೆ ಮಾಡೋದಕ್ಕಿಂತ ಯಾಕೆ ಇಷ್ಟು ಕಮ್ಮಿಲಿ ಕೊಡ್ತಿದ್ದಾರೆ ಅನ್ನೋ ರೀತಿ ಮಾತಾಡ್ತಾರೆ. ಸೊ ಈ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಸೊ ಕಡಿಮೆ ದುಡ್ಡು ಕಡಿಮೆ ಕ್ವಾಲಿಟಿ ಅಂತ ಹೇಳುವಂಥದ್ದು ಜನರದ್ದೊಂದು ಮೈಂಡ್ ಸೆಟ್ ಇದೆ, ಖಂಡಿತವಾಗ್ಲೂ ಒಪ್ಕೊಳ್ತೇನೆ ನಾನು. ಸೊ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಕೋರ್ಸ್ 9 ರೂಪಾಯಿಗೆ ಕೊಡ್ತೇವೆ ಅಂತ ಇದರ ಮೇನ್ ಮೋಟೋ ನಾನು ಹೇಳ್ತೇನೆ. ಸೊ ಜನರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೋಗದಾಗ 9 ರೂಪೀಸ್ಗೆ AI ಕಲೀರಿ ಅಂತ ಬರ್ತದೆ. ಅಲ್ಲಿಂದ ಒಂದು ಇಂಟ್ರೋ ಕ್ಲಾಸ್ ಅನ್ನು ಕೊಡ್ತಾರೆ ಅವರು, ಅದಕ್ಕೆ ಮಾತ್ರ 9 ರೂಪೀಸ್. ಅದ್ರ ಒಳಗೆ ಹೋದಾಗ ಮತ್ತೆ 5,000, 4,000, 3,000 ಅಂತ ಈ ತರ ಚಾರ್ಜ್ ಮಾಡ್ತಾ ಜನರನ್ನು ಮೋಸ ಮಾಡ್ತಾ ಇದ್ರು. ಸೊ ಇದು ಮಾತ್ರ ಅಲ್ಲದೆ ಬೇರೆ ಬೇರೆ, ಅಂದ್ರೆ ಈಗ ಕೆಲವೊಂದು ಸ್ಟೂಡೆಂಟ್ಸ್, ಈಗ ನಾವು ರಿಕ್ರೂಟ್ಮೆಂಟ್ಸ್ಗೆಲ್ಲ ಹೋದಾಗ ಕೆಲವು ಸ್ಟೂಡೆಂಟ್ಸ್ ಡೇಟಾ ಅನಾಲಿಸಿಸ್ ಇಂಥ ಕೋರ್ಸಸ್ಗೆ 16,000, 20,000 ಅವರಿಗೆ ಫೀಸ್ ಕಟ್ಟೋದೇ ಕಷ್ಟ ಇರುತ್ತೆ. ಅಂಥದ್ರಲ್ಲಿ ವಾಪಸ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಕ್ಲಾಸಸ್ ಇವೆಲ್ಲ. ನೆಕ್ಸ್ಟ್ ನಿಮಗೆ ಜಾಬಿಗೆ ಹೋಗ್ಬೇಕಾದ್ರೆ ಇಂಥೆಲ್ಲ ಫೀಲ್ಡ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕೋರ್ಸಸ್ ಇವೆಲ್ಲ. ಸೊ ಇದನ್ನ ಕಲೀಲಿಕ್ಕೆ ಅವರು ವಾಪಸ್ ಫೀಸ್ ಇದ್ದು ಹೊರ ಅಲ್ಲದೆ ವಾಪಸ್ ಇನ್ನೊಂದಷ್ಟು ಪೇಮೆಂಟ್ ಮಾಡಿಕೊಂಡು ಕಲಿಯುವಂಥದ್ದು. ಈ ಮೇನ್ ಉದ್ದೇಶಕ್ಕೋಸ್ಕರ, ಈ ಮೇನ್ ಪ್ರಾಬ್ಲಮ್ ಅನ್ನ ಕನ್ಸಿಡರ್ ಮಾಡಿಕೊಂಡು ನಮ್ಮ ಸಂಸ್ಥೆಯಿಂದ ನಾವು ಏನ್ ಕೊಡ್ಬೋದು, ಇದಕ್ಕೆ ಮೇನ್ ಮೋಟೋ ಆಗಿರುವಂಥದ್ದು, ನಾವು ತುಂಬಾ ವರ್ಷದಿಂದ AI ಯೂಸ್ ಮಾಡ್ಕೊಂಡು ನಾವು ಆಟೋಮೇಟ್ ಆಗಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ವಿ. ಸೊ ನಾವು ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹತ್ರ ತುಂಬಾ ಜನ ಕೇಳಿದ್ರು,
ನೀವು ನಮ್ದು ಮೊದಲಿದ್ದು ಕಂಪನಿಯಲ್ಲಿ ಒಂದು ಪ್ರಾಜೆಕ್ಟ್ಗೆ 30ರಿಂದ 40 ಜನ ಯೂಸ್ ಆಗ್ತಾ ಇದ್ರು, ಅಂದ್ರೆ ಬೇಕಾಗಿತ್ತು. ಬಟ್ ಯಾವಾಗ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡು ಮಾಡ್ತಾ ಇದ್ವು, ಆ 30 ಜನ ಇದ್ದದ್ದು 7-8 ಜನರಿಗೆ ರಿಡ್ಯೂಸ್ ಆಯ್ತು. ಅಂದ್ರೆ ಅದರ ಅರ್ಥ ಇದು ಕಡಿಮೆ, ತುಂಬಾ ಜನರನ್ನ ಕೆಲಸದಿಂದ ತೆಗ್ದಾಗ್ತದೆ ಅಂತ ಹೇಳ್ತಾರೆ. ಇದು ಹಾಗಲ್ಲ. ಇದು ಹೇಗೆ ಅಂತ ಹೇಳಿದ್ರೆ, ನಮಗೆ ತುಂಬಾ ಪ್ರಾಜೆಕ್ಟ್ಗಳನ್ನ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳುವಂತ ರೀತಿಯಲ್ಲಿ. ಸೊ ಆ ಮೋಟವನ್ನು ಇಟ್ಕೊಂಡು ನಾವು ಪ್ರತಿಯೊಬ್ರು ಕಲೀಲಿ ಅಂತ ಹೇಳುವ, ಪ್ರತಿಯೊಬ್ಬರಿಗೂ ಕೈಗೆಟುಕುವ ದರದಲ್ಲಿ ಸಿಗ್ಲಿ ಅಂತ ಹೇಳುವ ಉದ್ದೇಶಕ್ಕೋಸ್ಕರ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ ಅನ್ನ ಪ್ರತಿಯೊಬ್ಬರಿಗೂ 499 ರೂಪಾಯಿ ಕಾಸ್ಟ್ಗೆ ನಾವು ಕೊಡ್ತಾ ಇದ್ದೇವೆ. ಇದರಲ್ಲಿ ಟು ಬಿ ಹಾನೆಸ್ಟ್ ವೆರಿ ಮಿನಿಮಲ್, ಅಂದ್ರೆ ವೆರಿ ಮಿನಿಮಲ್ ಥಿನ್ ಲೇಯರ್ ಅಂತ ಹೇಳ್ಬೋದು ಮಾರ್ಜಿನ್. ಇದು ನಾವು ಮಾರ್ಜಿನ್ ಪ್ರಾಫಿಟ್ ಅನ್ನ ಎಕ್ಸ್ಪೆಕ್ಟೇ ಮಾಡ್ತಾ ಇಲ್ಲ. ತುಂಬಾ ಉದ್ಯಮಗಳನ್ನ ಸೃಷ್ಟಿ ಮಾಡ್ತಾ ಉಂಟು ಈ AI ಕಾರ್ಡ್ ಇದು ಬಿಸ್ನೆಸ್. ಓಕೆ, ಸೊ ಸರ್ ನೀವು ಹೇಳೋ ಪ್ರಕಾರ ಈಗ ವಿದ್ಯಾರ್ಥಿಗಳಿಗೆ ಯಾರಾದ್ರೂ ಜಾಬ್ ಸೀಕ್ ಮಾಡ್ತಿದ್ರೆ ಅಂತವರಿಗೆ ಅಂಡ್ ಕೃಷಿಕರಿಗೆ, ಹೀಗೆ ವಿವಿಧ ವಿಭಾಗದ 32 ಕ್ಯಾಟಗರಿಯವರಿಗೆ ಈ ರೀತಿ AI ಕಾರ್ಡ್ ಬಳಕೆ ಆಗತ್ತೆ ಅಂತ ಹೇಳ್ತಿದ್ದೀರಿ. ಸೊ ಅದರ ಪ್ರಮುಖ ಉದ್ದೇಶ, ಮೇನ್ ಟಾರ್ಗೆಟ್ ಆಡಿಯನ್ಸ್ ಅಂತ ಇದ್ರೆ ಅವ್ರು ಯಾರು ಆಗಿರ್ತಾರೆ? ಇದಕ್ಕೆ ಯಾರೆಲ್ಲ ಮೊಬೈಲ್ ಯೂಸ್ ಮಾಡ್ತಾರಲ್ಲ ಪ್ರತಿಯೊಬ್ಬರಿಗೂ AI ಅಗತ್ಯ. ಮೊಬೈಲ್ ಅಥವಾ ಕಂಪ್ಯೂಟರ್ ಯಾರೆಲ್ಲ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ, ಅಂಡ್ ಈ ಕಾರ್ಡ್ ಯೂಸ್ ಮಾಡಿಕೊಂಡು ಜಸ್ಟ್ ಮೊಬೈಲ್ ಅವರಿಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಗೊತ್ತಿದ್ರೆ ಅಥವಾ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಗೊತ್ತಿದ್ರೆ, ಆಪರೇಟ್ ಮಾಡ್ಲಿಕ್ಕೆ ಗೊತ್ತಿದ್ರೆ ಅವರಿಗೆ ಪ್ರತಿಯೊಬ್ಬರಿಗೂ AI ಅನ್ನ ಕಲಿಬಹುದು. ಸೊ ಇದರಲ್ಲಿ ಮೇಜರ್ ಆಗಿ ಬೆನಿಫಿಟ್ ತಗೊಳ್ಳುವಂತವರು ಸ್ಟೂಡೆಂಟ್ಸ್ ಅಥವಾ ಪ್ರೊಫೆಷನಲ್ಸ್, ಜಸ್ಟ್ ಜಾಬ್ ಸೀಕರ್ಸ್ ಯಾರೆಲ್ಲ ಜಾಬ್ ಹುಡುಕ್ತಿದ್ದಾರೆ ಅವರ ಸರ್ಟಿಫಿಕೇಶನ್ಸ್ ಇಂಪಾರ್ಟೆನ್ಸ್ ಆಗುತ್ತೆ. ಸೊ ಇಂಥವರಿಗೆಲ್ಲ ತುಂಬಾ ಬೆನಿಫಿಟ್ ಕೊಡ್ತದೆ ಈ ಕಾರ್ಡ್ ಅಥವಾ ಈ AI ಕ್ಲಾಸಸ್. ಇದಷ್ಟೇ ಅಲ್ಲದೆ ಈ ಕಾರ್ಡ್ ಮೂಲಕ ಈಗ ಒಬ್ಬ ಸ್ಟೂಡೆಂಟ್ಗೆ ಇಂಟರ್ನ್ಶಿಪ್ ಅಪರ್ಚುನಿಟೀಸ್ ಅನ್ನ ಅಥವಾ ಜಾಬ್ ಫೇರ್ಸ್ ಅನ್ನ ಅಥವಾ ವರ್ಕ್ಶಾಪ್ಸ್ ಅನ್ನ, ಇಂಥ ಬೇರೆ ಬೇರೆ ಫೆಸಿಲಿಟೀಸ್ ಅನ್ನ ಈ AI ಕಾರ್ಡ್ ಆಕ್ಸೆಸ್ ಕೊಡ್ತದೆ. ಸೊ ಇದರ ಹಿಂದೆ ನೀವು ನೋಡಿದ್ರೆ QR ಕೋಡ್ ಇದೆ. ಸೊ ಇದು ಯುನಿಕ್ QR ಕೋಡ್, ಇದನ್ನ ಸ್ಕ್ಯಾನ್ ಮಾಡಿಕೊಂಡು ಅವರು ಆಕ್ಸೆಸ್ ಮಾಡಬಹುದು. ಓಕೆ ಸರ್, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ತಿಳ್ಕೊತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡು ಬರೋಣ. ವಿದ್ಯಾ ದಿಕ್ಸೂಚಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಟರ್ಬೋ ಸ್ಟೀಲ್ LRF ಟೆಕ್ನಾಲಜಿಯಿಂದ ತಯಾರಿಸಿರುವ ಏಕೈಕ LPS TMT ಬಾರ್. ಇದು ನಿಮ್ಮ ಮನೆಯ ದೃಢತೆಯ ವಿಚಾರ. ಸ್ವಲ್ಪ ಯೋಚನೆ ಮಾಡಿ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಮೆಗಾ ಆಫರ್. ಚಿನ್ನದ ಆಭರಣದ ಮೇಕಿಂಗ್ ಚಾರ್ಜಸ್ ಮೇಲೆ 25% ವರೆಗೆ ರಿಯಾಯಿತಿ. ಪ್ರತಿ 1 ಕ್ಯಾರೆಟ್ ಡೈಮಂಡ್ ಮೇಲೆ 10,000 ರೂಪಾಯಿ ರಿಯಾಯಿತಿ. ಈ ಗೌರಿ ಗಣೇಶ ಹಬ್ಬವನ್ನು ನಿಮ್ಮ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಜೊತೆಲಿ ಆಚರಿಸಿ. ತಪ್ಪದೇ ಬರ್ತೀರಲ್ಲ. ಅದು ಫ್ಲವರ್ ಪಾಟ್ ಅಮ್ಮ, ಬಾಂಬ್ ಅಲ್ಲ. ನಮ್ ಸೇಫ್ಟಿ ಎಲ್ಲ ಇರ್ಬೇಕಲ್ವಾ ಆಂಟಿ? ಎಲ್ಲದಕ್ಕೂ ಸೇಫ್ಟಿ ಅಂತಿದ್ದವರು ಚಿಟ್ ಫಂಡ್ ಅಂತ ದೊಡ್ಡ ರಿಸ್ಕ್ಗೆ ಕೈ ಹಾಕ್ಬಿಟ್ಟಿದ್ದೀರಾ. ಚಾದ್ರಿ ಚಿಟ್ಸ್ ಗವರ್ಮೆಂಟ್ ಅಪ್ರೂವ್ಡ್ ಕಂಪನಿ. ಕೂಡ ಚಾದ್ರಿ ಚಿಟ್ಸ್ ರಿಸ್ಕೇ ಇಲ್ಲ, ಖುಷಿನೇ ಇಲ್ಲ. ವಿರಾಮದ ಬಳಿಕ ವಿದ್ಯಾ ದಿಕ್ಸೂಚಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ನೀವು ಹೇಳ್ತಿರೋ ಹಾಗೆ ಇಟ್ಸ್ ವೆರಿ ಗುಡ್ ಡೆವಲಪ್ಮೆಂಟ್ ಅಂತ ಹೇಳಬಹುದು. AI ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಈಗ ಒಂದು ರೀತಿ ಬೇಕಾಗಿರೋ ಅಂಶ ಆಗ್ಬಿಟ್ಟಿದೆ. ಫೋನ್ ತೆಗಿ ಏನಾದ್ರೂ ವಿಚಾರ ತಿಳ್ಕೋಬೇಕು ಅಂತಂದ್ರೆ ಮುಂಚೆ ಗೂಗಲ್ ಅಥವಾ ಬೇರೆ ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡ್ತಿದ್ರು. ಬಟ್ ಈಗ AI ಅನ್ನೋ ಒಂದು ಟೂಲ್ ಅನ್ನ ಎಲ್ಲರೂ ಕೂಡ ಯೂಸ್ ಮಾಡ್ತಿದ್ದಾರೆ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ. ಸೊ ನೀವು ಡೆವಲಪ್ ಮಾಡಿರುವಂತಹ ಈ ಕಾರ್ಡ್ ಅಲ್ಲಿ, AI ಕಾರ್ಡ್ ಅಲ್ಲಿ ಯಾವೆಲ್ಲ ಸೇವೆಗಳು ಲಭ್ಯ ಇದೆ ಅಂತ ತಗೊಂಡು 499 ರೂಪೀಸ್ ಕೊಟ್ಟು ಆ ಕಾರ್ಡನ್ನ ನಾನೇ ಕೊಂಡ್ಕೋತೀನಿ ಅಂತಂದಾಗ ನನಗೆ ಯಾವ ರೀತಿಯ ಟೂಲ್ಗಳು ಲಭ್ಯ ಇದೆ, ಹೇಗೆ ಯೂಸ್ ಮಾಡೋದು, ಇದನ್ನ ಹೇಗೆ ಆ ಪ್ರೋಸೆಸ್ ಅನ್ನ ತಿಳಿಸೋದು. ಸೊ ಈ AI ಕಾರ್ಡ್ 499 ರೂಪೀಸ್ ಕಾಸ್ಟ್ ಕೊಟ್ರೆ ಇಟ್ಸ್ ಅ ಲೈಫ್ ಟೈಮ್ ಕಾರ್ಡ್. ಇದು ಕಾಸ್ಟ್ ನೀವು ಮಿಡ್ಲಲ್ಲಿ 10 ರೂಪಾಯಿ ಅಥವಾ 500 ರೂಪಾಯಿ, ಇನ್ನೊಂದು 1,000 ರೂಪಾಯಿ ಇನ್ನೊಂದು ಕೋರ್ಸ್ ಇದೆ, ಏನೂ ಇಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ಯಾಟಗರಿಗೆ, ಈಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಕ್ಯಾಟಗರಿ ಅಂತ ಇಟ್ಕೊಳ್ಳಿ, ಅವರಿಗೆ ಮಷಿನ್ ಲರ್ನಿಂಗ್ ಅಥವಾ ಏನೋ ಡೀಪ್ ಲರ್ನಿಂಗ್ ಇರ್ಬೋದು ಅಥವಾ ಪವರ್ BI ಇರ್ಬೋದು ಅಥವಾ ಚಾಟ್ GPT, ಜೆಮಿನೈ ಅಂತ ತುಂಬಾ ಟೂಲ್ಸ್ಗಳಿದ್ದಾವೆ. ಸೊ ಈ ಟೂಲ್ಗಳ ಟ್ರೈನಿಂಗ್ ಜೊತೆಗೆ ಫಂಡಮೆಂಟಲ್ಸ್ ಅಂದ್ರೆ ಇವಾಗಲೇ ನಾನು ಸ್ಟೇಟ್ ಮಾಡಿದಾಗೆ ಮಷಿನ್ ಲರ್ನಿಂಗ್ ಅಥವಾ ಡೀಪ್ ಲರ್ನಿಂಗ್ ಅಥವಾ ಪ್ರಾಂಪ್ಟ್ ಇಂಜಿನಿಯರಿಂಗ್ ಏನಿದು, ಇದನ್ನು ಹೇಗೆ ಯೂಸ್ ಮಾಡ್ಬೇಕು. ಈಗ ಎಲ್ಲರೂ ಚಾಟ್ GPT ಅಥವಾ ಇಂಥ ಟೂಲ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಅದನ್ನ ಕಲ್ತ್ಕೊಂಡು, ಅಂದ್ರೆ ಡೀಪ್ ಲರ್ನಿಂಗ್ ಅಂದ್ರೆ ಏನು, ಮೆಷಿನ್ ಲರ್ನಿಂಗ್ ಅಂದ್ರೆ ಏನು, ಒಂದು ಚಾಟ್ GPTನ ಹೇಗೆ ಟ್ರೈನ್ ಮಾಡಿಕೊಂಡು ನಿಮಗೆ ಬೇಕಾದಂತಹ ಕಮಾಂಡ್ಸ್ ಅನ್ನ ಅಥವಾ ನಿಮಗೆ ಬೇಕಾದಂತಹ ಆನ್ಸರ್ಸ್ ಅನ್ನ ಹೇಗೆ ನೀವು ಕಸ್ಟಮೈಸ್ ಮಾಡಿ ತಗೊಳ್ಬಹುದು, ಅದನ್ನ ಹೇಗೆ ನಿಮ್ಮ ಬಿಸ್ನೆಸ್ ಅಥವಾ ಒಬ್ಬ ಸ್ಟೂಡೆಂಟ್ಗೆ ಉಪಯೋಗ ಆಗುವಾಗೆ ಅದನ್ನ ಹೇಗೆ ಬಿಲ್ಡ್ ಮಾಡ್ಬೋದು ಅಂತ ಹೇಳುವಂಥದ್ದನ್ನ ಈ ಕೋರ್ಸಸ್ ಅಲ್ಲಿ ಕಲಿಸ್ತಾರೆ.
ಅದೊಂದು ಪಾರ್ಟ್. ಸೊ ಕೋರ್ಸ್ ಇಸ್ ಒನ್ ಪಾರ್ಟ್. ಆ ಕೋರ್ಸ್ ಸಾಧಾರಣ 1-1.5 ಲಕ್ಷ. ನೀವು ಮಾರ್ಕೆಟಲ್ಲಿ ಫೇಮಸ್ ಆನ್ಲೈನ್ ತುಂಬಾ ಕ್ಲಾಸಸ್ ಕೊಡುವಂತ ಆರ್ಗನೈಸೇಷನ್ಸ್ ಇದಾವೆ, ಅವುಗಳಿಗೆ ಕಂಪೇರ್ ಮಾಡಿ ಈಗ ಥರ್ಡ್ ಪಾರ್ಟಿ ನಾವೊಂದು ರಿಸರ್ಚ್ ಮಾಡಿದ್ವಿ. ಟೋಟಲ್ 1.46 lakh rupees ವರ್ತ್ ಇದ್ದು ಕೋರ್ಸಸ್ ಅನ್ನ ಈ ಕಾರ್ಡ್ ಅಲ್ಲಿ ಒಂದು ಪಾರ್ಟ್ ಆಗಿ ಕೊಡ್ತೇವೆ. ಅದು ಪ್ರತಿ ಯಾವ ಸೆಗ್ಮೆಂಟ್ ಚೂಸ್ ಮಾಡಿದ್ರು ಆ ಸೆಗ್ಮೆಂಟ್ಗೆ ಟೈಲರ್ ಮೇಡ್ ಒಂದು ಕೋರ್ಸ್ ಫ್ರೀ ಆಗಿ ಬರುತ್ತೆ. ಅದಲ್ಲದೆ ವರ್ಕ್ಶಾಪ್ಸ್ ಇರ್ಬೋದು, ಅಥವಾ ಸೆಮಿನಾರ್ಸ್ ಇರ್ಬೋದು, ಅಥವಾ ಸ್ಟೂಡೆಂಟ್ಸಿಗೆ ಇಂಟರ್ನ್ಶಿಪ್ ಅಪರ್ಚುನಿಟೀಸ್ ಇರ್ಬೋದು, ಅಥವಾ ಜಾಬ್ ಅಪರ್ಚುನಿಟೀಸ್ ಇರ್ಬೋದು, ಸೊ ಜಾಬ್ ಫೇರ್ಸ್ ಇರ್ಬೋದು, ಇಂಥದಕ್ಕೆಲ್ಲ ಆಕ್ಸೆಸ್ ಕೊಡುವ ಒಂದು ಪ್ಲಾಟ್ಫಾರ್ಮ್ ಆಗಿ ಕೂಡ ಈ AI ಕಾರ್ಡ್ ಅನ್ನ, ಈಗ AI ಕಾರ್ಡ್ ಇಂದ ಬೆನಿಫಿಟ್ಸ್ ಅನ್ನ ಅವರು ತಗೊಳ್ಬಹುದು. ಖಾಲಿ ಟೂಲ್ಸ್ ಮಾತ್ರ ಅಲ್ಲ. ಖಾಲಿ ಟೂಲ್ಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ChatGPT ಅಂತ 1-2-3-5-6 ಟೂಲ್ಸ್ ಮಾತ್ರ ಅಲ್ಲ. ಪವರ್ BI ಅಂತಹ ಈಗ ಮೈಕ್ರೋಸಾಫ್ಟ್ ಇದ್ದು ಪವರ್ BI ಅಂತ ಟೂಲ್ಸ್ ಇದೆ. ಸೊ ಅಂತ ಟೂಲ್ 20-30 ದಿವಸದ ಕೋರ್ಸ್ ಕೂಡ ಈ AI ಕಾರ್ಡ್ ಅಲ್ಲಿ ಇನ್ಕ್ಲೂಡ್ ಆಗಿ ಉಂಟು. ಅವ್ರು ಇನ್ನೊಂದು ಸಪರೇಟ್ ಕೋರ್ಸ್ ಹೋಗ್ಬೇಕು, ಇನ್ನೊಂದು ಬೇಕು ಅಂತ ಹೇಳುವ ನೀಡಿಲ್ಲ. ಇನ್ ಕೇಸ್ ಅಂತ ರಿಕ್ವೈರ್ಮೆಂಟ್ಸ್ ಬಂದ್ರೆ, ಈಗ ತುಂಬಾ ಜನರಿಗೆ ಇಂಥದ್ದೊಂದು ರಿಕ್ವೈರ್ಮೆಂಟ್ ಇದೆ, ನಮಗೆ ಅಗತ್ಯ ಇದೆ ಕೋರ್ಸ್ ಅಂತ ಹೇಳಿದ್ರೆ, ನಾವು ಅದರ ಮೇಲೆ ರಿಸರ್ಚ್ ಮಾಡಿ ಸ್ಟಡಿ ಮಾಡಿ ನಾವು ಅದನ್ನು ಕಲಿಸ್ತೇವೆ. ಸೊ ಇದನ್ನು ಮೇಯ್ನ್ ಆಗಿ ಇದರ ಗೈಡೆನ್ಸ್ ಇರುವಂತದ್ದು ಡಾಕ್ಟರ್ SS ಅಯ್ಯಂಗಾರ್ ಅಂತ. ಸೊ ಅಯ್ಯಂಗಾರ್ ಸರ್ ಈಸ್ ಅ ವೆರಿ ಫೇಮಸ್, ನಿಮಗೆ ಗೊತ್ತಿರ್ತದೆ. ಸೊ ಅವರು ನಮ್ಮ ಅಮೆರಿಕನ್ ಕಂಪ್ಯೂಟರ್ ಸೈಂಟಿಸ್ಟ್ ಅಂಡ್ AI ಮೇಲೆ ಅವರು ನೊಬೆಲ್ ನಾಮಿನಿ ಕೂಡ. ಸೊ ಅವರ ಗೈಡೆನ್ಸ್ ಅಲ್ಲಿ ನಾವು ಡಾಕ್ಟರ್ S ರೂಬನ್ ಅಂತ ಇಂಗ್ಲಿಷ್ ಫ್ಯಾಕಲ್ಟಿ ಇದ್ದಾರೆ, ಅಂಡ್ ಇವಲ್ ಫ್ಯಾಕಲ್ಟೀಸ್ ಕನ್ನಡ ಫ್ಯಾಕಲ್ಟೀಸ್ ಕೂಡ. ಸೊ ಅಕ್ಷತಾ ಶೆಟ್ಟಿ ಇರ್ಬೋದು. ಸೊ ಇವರೆಲ್ಲ ಪ್ರೊಫೆಷನಲಿ ಅವರೊಂದು 15-20 ವರ್ಷ 25 ವರ್ಷ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಟೀಚಿಂಗ್ ಪ್ರೊಫೆಷನಲ್ಸ್ ಆಗಿರೋರನ್ನೇ ನಾವು ಫ್ಯಾಕಲ್ಟೀಸ್ ಆಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅವರು ಟ್ರೈನಿಂಗ್ ಕೊಡ್ತಾ ಇರುವಂತದ್ದು. ಸೊ ತುಂಬಾ ಚೆನ್ನಾಗಿದೆ. ಇವನ್ ವೆರಿ ಬೇಸ್ ಲೆವೆಲ್, ನಾನು ತುಂಬಾ ಸಲ ರಿಪೀಟ್ ಮಾಡ್ತಾ ಇದ್ದೇನೆ, ವೆರಿ ಬೇಸಿಕ್ ನಾಲೆಜ್ ಇರುವವನಿಗೆ ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡಿಕೊಂಡು ಅವರು ಪ್ರೊಡಕ್ಟಿವಿಟಿ, ಅವರ ಡೇ ಟು ಡೇ ಪ್ರೊಡಕ್ಟಿವಿಟಿಯನ್ನು ಜಾಸ್ತಿ ಮಾಡ್ಕೊಳ್ಬಹುದು. ಓಕೆ ಸರ್, ಹಾಗೆ ನೀವು ಹೇಳಿದ್ರಿ ಈಗ ಕಾರ್ಡ್ ಪ್ರತಿಯೊಬ್ಬರಿಗೂ ಕೂಡ ಟೇಲರ್ ಮೇಡ್ ಅಂತ. ಸೊ ಈಗ ರಿಕ್ವೈರ್ಮೆಂಟ್ ಇರೋರಿಗೆ ತಕ್ಕಂತೆ ಟೂಲ್ಸ್ ಅದರಲ್ಲಿ ಇನ್ಸ್ಟಾಲ್ ಆಗುತ್ತಾ, ಆರ್ ಎಲ್ಲವೂ ಕೂಡ ಮುಂಚೆನೆ ಅವೈಲೇಬಲ್ ಇರುತ್ತೆ? ಈಗ ಕಾರ್ಡ್ ತಗೊಂಡಾಗ ನಮ್ಮ ಫೋನಲ್ಲಿ ನಾವು ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ? ಆಪ್ ಅನ್ನ ಏನಾದ್ರೂ ಯೂಸ್ ಮಾಡಬೇಕಾಗುತ್ತಾ ಹೇಗೆ? ನಮ್ಮ ಯತಿಕಾರ್ಪ್ ಅಂತ ಮೊಬೈಲ್ ಅಪ್ಲಿಕೇಶನ್ ಕೂಡ ಉಂಟು, ಅಥವಾ ವೆಬ್ ಅಪ್ಲಿಕೇಶನ್ ಕೂಡ ಉಂಟು. ಅವರು ವಾಟ್ಸಪ್ ಥ್ರೂ ಆಕ್ಟಿವೇಶನ್ ಮಾಡಿಕೊಳ್ಳುವಂಥದ್ದು. ಅವರು ನಮ್ಮ ನಂಬರ್ಗೆ ಹಾಯ್ ಅಂತ ವಾಟ್ಸಪ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಪ್ರೊಸೆಸ್ ಅನ್ನು ಅದೇ ಕಂಪ್ಲೀಟ್ ಮಾಡ್ತದೆ. ಅವರ ಹೆಸರಿಂದ ಹಿಡಿದು ಅವರಿಗೆ ಯಾವ ಕೋರ್ಸ್ ಬೇಕು, ಇವತ್ತಿನ ಕಾಲದಲ್ಲಿ ವಾಟ್ಸಪ್ ಇಲ್ಲದೆ ಇರೋರು ಯಾರೂ ಇಲ್ಲ. ಸೊ ಫಸ್ಟಿಗೆ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು ಅಂತಲೂ ಏನಿಲ್ಲ. ಅವ್ರು ವಾಟ್ಸಪ್ ಅಲ್ಲೇ ಎಲ್ಲ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದನ್ನ ಕಂಪ್ಲೀಟ್ ಮಾಡಿಕೊಂಡು ನಂತರ ಅವರಿಗೆ ವಾಟ್ಸಪ್ ಅಲ್ಲಿ ಡೈರೆಕ್ಟ್ ಲಿಂಕ್ ಪ್ರತಿಯೊಂದು ಅಲ್ಲೇ ಬರ್ತದೆ. ಇವನ್ ಪೇಮೆಂಟ್ ಕೂಡ ಎಲ್ಲೂ ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲ. ಈಗ ಲೋಕಲ್ ನಮ್ಮ ಪ್ರತಿ ತಾಲೂಕಲ್ಲೂ ಪ್ರತಿನಿಧಿಗಳಿರ್ತಾರೆ. ಸೊ ಅವರದನ್ನ ಕೊಡುವಂತ ಪ್ರೊಸೆಸ್ ಅನ್ನ ಮಾಡ್ತಾ ಇದ್ದಾರೆ. ಓಕೆ ಸರ್. ಸೊ ಸರ್, ಈಗಾಗಲೇ ಕಾರ್ಡ್ ಯೂಸ್ ಮಾಡಿರುವಂತವರು, ಅದರ ಲಾಭವನ್ನ ಪಡ್ಕೊಂಡಿರೋರು ಏನ್ ಹೇಳ್ತಾರೆ? ಯಾವ ರೀತಿಯ ಫೀಡ್ಬ್ಯಾಕ್ ಅನ್ನ ನೀಡ್ತಿದ್ದಾರೆ? ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾವು ಫಸ್ಟಿಗೆ ನಾವು ಪ್ರಾಮಿಸ್ ಮಾಡಿರುವಂತದ್ದು 10 days ಅಲ್ಲಿ ನಾವು 10 days ಇದು ಕೋರ್ಸ್ ಕೊಡ್ತೇವೆ. ಸೊ 10 days ಅಲ್ಲಿ ನೀವು AI ಅನ್ನ ಕಲಿಬಹುದು ಅಂತ. ಸೊ ಕೊಡ್ತಾ ಹೋದಾಗೆ ನಮಗೆ 10 ದಿವಸದಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಬೆಳೆದು ಈಗ 90 days 60 days 90 days ಹಾಗೆ ಗ್ರೋತ್ ಆಗ್ತಾನೆ ಉಂಟು. ಸೊ ಕೇಳ್ತಾ ಇದ್ದಾರೆ ನಮಗೆ ಇನ್ನೂ ಇಂಥ ಟೂಲ್ಸ್ಗಳು ಬೇಕು, ಇಂಥದನ್ನ ಕಲಿಸಿ ಅಂತ. ಸೊ ಅಂತ ಟೂಲ್ಗಳನ್ನ ಕೊಡ್ತಾ ಇದ್ದೇವೆ. ಅಂಡ್ ಫಸ್ಟ್ಗೆ ನಾವು ಒಂದೇ ಒಂದು ಆರ್ಟಿಕಲ್ ಒಂದು ಪಬ್ಲಿಷ್ ಆಗಿತ್ತು ಪೇಪರ್ ಅಲ್ಲಿ ನಮ್ಮ ಬಗ್ಗೆ. ಆ ಒಂದೇ ಆರ್ಟಿಕಲ್ ನಮಗೆ ಸಾಧಾರಣ 1,000 ಯೂಸರ್ಸ್ ಓವರ್ ಡೇ, ಒಂದೇ ದಿವಸದಲ್ಲಿ 1,000 ಯೂಸರ್ ಆನ್ ಬೋರ್ಡ್ ಆದ್ರು, 1,000 ಕಾರ್ಡ್ಸ್ ಅನ್ನ ಪರ್ಚೇಸ್ ಮಾಡಿದ್ರು. ಅಂಡ್ ಅದೇ ಯೂಸರ್ ವರ್ಡ್ ಆಫ್ ಮೌತ್ ಇಂದ ಇವತ್ತು ಈ ಕಾರ್ಡ್ ಸಾವಿರಾರು ಜನ, ಈಗ ಒಟ್ಟು 1 ಲಕ್ಷ ಹತ್ರ ಡಿಸ್ಟ್ರಿಬ್ಯೂಟ್ ಆಗಿದೆ ಕಾರ್ಡ್ಸ್. ಸೊ ಇವರೆಲ್ಲರೂ ಬಂದಿರು. ಯಾವುದೇ ಒಂದೇ ಒಂದು ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಅನ್ನ ನಾವು ಪ್ರಾಪರ್ ಆಗಿ ಮಾಡಲಿಲ್ಲ. ಅದೊಂದೇ ನಮ್ದು ಪ್ರಾಡಕ್ಟ್ ಇದ್ದು ಸ್ಟ್ರೆಂತ್ ನಾನು ಹೇಳಲೇಬೇಕು ಅಂತಿಲ್ಲ. ಸೊ ವರ್ಡ್ ಆಫ್ ಮೌತ್ ಇಂದಲೇ ಶೇರ್ ಆಗಿರುವಂತದ್ದು. ಅಂಡ್ ಇವನ್ ಸ್ಕೂಲ್ಸ್ ಕಾಲೇಜಸ್ AI ಲಿಟ್ರೇಟ್ ಆಗಬೇಕು ಅಥವಾ AI ಎನೇಬಲ್ಡ್ ಆಗಬೇಕು ಅಂತ ಹೇಳಿದ್ರೆ ಈ ಕಾರ್ಡ್ ತುಂಬಾ ಹೆಲ್ಪ್ಫುಲ್ ಆಗ್ತದೆ ಅವರಿಗೆ. ಸರ್, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀನಿ. ಮತ್ತೊಂದು ಬ್ರೇಕ್ ತಗೊಂಡು ಬರೋಣ. ವಿದ್ಯಾ ದಿಕ್ಸೂಚಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಮೊದಲೆಲ್ಲ ಐಸ್ ಕ್ರೀಮ್ ತಿನ್ನುವಾಗ ಹಲ್ಲಲ್ಲಿ ಜುಮ್ ಅಂತ ಅನ್ಸ್ತಾ ಇತ್ತು. ಆಮೇಲೆ ನನ್ನ ಡೆಂಟಿಸ್ಟ್ ಹೇಳಿದ್ರು ಹಲ್ಲಿನ ಮೇಲಿರುವ ಲೇಯರು ಸೌದೋದಾಗ ಆ ನರಗಳಿಂದ ಜುಮ್ ಅಂತೆ ಅನ್ಸುತ್ತೆ ಅಂತ.
ಪ್ರತಿದಿನ ಸೆನ್ಸೊಡೈನ್ ಯೂಸ್ ಮಾಡ್ಬೇಕಂತ ಸಲಹೆ ನೀಡಿದ್ರು. ಸೆನ್ಸೊಡೈನ್ ಹಲ್ಲುಗಳ ಒಳಕಿಳಿದು ನರಗಳನ್ನು ತಣಿಸುತ್ತದೆ. ಸೆನ್ಸೊಡೈನ್ ಕೆಲಸ ಮಾಡುತ್ತೆ. ಈ ವೇಸ್ಟೇಜ್ಗಿಂತ ಅಧಿಕ ಕೊಟ್ರೆ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣ ವೇಸ್ಟ್ ಆದ ಹಾಗೆ. ಲಲಿತಾನಲ್ಲಿ ಆಭರಣ ತಗೊಳ್ಳಿ, ಅಧಿಕ ಹಣ ಉಳಿತಾಯ ಮಾಡಿ. ವಿರಾಮದ ಬಳಿಕ ವಿದ್ಯಾ ದಿಕ್ಸೂಚಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಈಗ ಇಷ್ಟು ದೊಡ್ಡ ಯೋಜನೆಯನ್ನ ರಾಜ್ಯಾದ್ಯಂತ ಕಾರ್ಯರೂಪಕ್ಕೆ ತರಬೇಕು ಅಂತಂದ್ರೆ ಅದು ಸಿಂಪಲ್ ಟಾಸ್ಕ್ ಅಲ್ಲ. ಸೊ ಇದಕ್ಕೆ ಯಾವ ರೀತಿ ಪ್ರಿಪರೇಷನ್ಸ್ ಆಗ್ತಾ ಇದೆ? ಸೊ ಪ್ರತಿ ತಾಲೂಕಿಗೆ ಒಬ್ಬ ನಾವು ಇನಿಷಿಯಲಿ ನಾವೇ ಡಿಸ್ಟ್ರಿಬ್ಯೂಟ್ ನಾವೇ ಪೋಸ್ಟ್ ಮೂಲಕ ಕಳಿಸ್ತಾ ಇದ್ವಿ. ಅದರಲ್ಲಿ ತುಂಬಾ ಹರ್ಡಲ್ಸ್ ಬಂತು. ಸೊ ನಾವೀಗ ಏನ್ ಮಾಡಿದೀವಿ ಅಂದ್ರೆ ಪ್ರತಿ ತಾಲೂಕಲ್ಲಿ ಒಬ್ಬ ಡೀಲರ್ ಇರ್ತಾನೆ. ಆ ಡೀಲರ್ಗೆ ನಾವು ಒಂದು 4 ಜನ ಕಂಪನಿಯಿಂದ ಎಂಪ್ಲಾಯೀಸ್ ಅನ್ನು ಅಪಾಯಿಂಟ್ ಮಾಡ್ತೇವೆ ಅಂಡ್ ಅವರ ಸ್ಯಾಲರೀಸ್ ಅನ್ನೆಲ್ಲ ನಾವೇ ನೋಡ್ಕೊಳ್ತೇವೆ. ಈ ಡೀಲರ್ ಈ ವ್ಯವಸ್ಥೆಗಳನ್ನ ನೋಡ್ಕೊಳ್ತಾರೆ. ಸೊ ಅವರ ಪಾತ್ರ ಎಷ್ಟಿರುತ್ತೆ? ಡೀಲರ್ ಅಥವಾ ಏಜೆಂಟ್ ಆಗಿರಬಹುದು, ಅಂಡ್ ಅವರು ಹೂಡಿಕೆ ಮಾಡಿದ್ರೆ ಯಾವ ರೀತಿಯ ಲಾಭವನ್ನ ಪಡ್ಕೋಬಹುದು? ಸೊ ಒಬ್ಬ ಡೀಲರ್ಗೆ 20-25% ಇಂದ ಅಪ್ ಟು 40% ತನಕ ಅವನಿಗೆ ಏನು ಲಾಭ ಬರ್ತದೆ ಹೂಡಿಕೆಗೆ. ಸಾಧಾರಣ ಡೀಲರ್ಗೆ 4 ಲಕ್ಷದಿಂದ 20 ಲಕ್ಷ ತನಕ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟೀಸ್ ಅನ್ನ ಕೊಡ್ತಾ ಇದ್ದಾರೆ. ದೇ ಆರ್ ಜಸ್ಟ್ ಪರ್ಚೇಸಿಂಗ್ ದ AI ಕಾರ್ಡ್. ಇವನ್ ಅವ್ರದ್ದು ಈ ಟೆಕ್ನಾಲಜಿ ಬಿಸ್ನೆಸ್ ಗೆ ಫಸ್ಟ್ ಎಂಟ್ರಿ ಆಗ್ತಾ ಇರಬೇಕಾದ್ರೆ ಅವರಿಗೆ ಹೆದರಿಕೆನೂ ಇರುತ್ತೆ, ಇನ್ವೆಸ್ಟ್ ಮಾಡಿ ಹೇಗೆ ಏನು ಅಂತ. ಸೊ ಬೈಬ್ಯಾಕ್ ಗ್ಯಾರಂಟಿ ಕೂಡ ಇದೆ. ಇನ್ ಕೇಸ್ ಅವರು ಸೇಲ್ ಆಗ್ತಾ ಇಲ್ಲ, ನಮ್ಗೇನೋ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ಬೈಬ್ಯಾಕ್ ಕೂಡ ಮಾಡಬಹುದು. ಅಗ್ರಿಮೆಂಟ್ ಅಲ್ಲೇ ಮೆನ್ಷನ್ ಮಾಡಿರ್ತೀವಿ. ಅಂಡ್ ಏಜೆಂಟ್ ಅಂತ ಹೇಳಿದ್ರೆ ಅವರು ಒಂದು 50,000 ಇಂದ ಅವರ ಏನು ಈ ಕಾರ್ಡ್ ಸೇಲ್ ಮಾಡುವಂತದನ್ನ ತಗೊಳ್ಬಹುದು. ಅವರಿಗೆ ಎಂಪ್ಲಾಯೀಸ್ ಅನ್ನ ಏನೋ ಅಪಾಯಿಂಟ್ ಮಾಡೋದಿಲ್ಲ. ಡೀಲರ್ ಜಸ್ಟ್ ಸ್ಟಾಕಿಸ್ಟ್ ಆಗಿರ್ತಾರೆ. ಆ ಡೀಲರ್ ಕೈಯಿಂದ ನಾವು ಅಪಾಯಿಂಟ್ ಮಾಡಿದ ಪ್ರತಿ ತಾಲೂಕಿಗೆ 4 ಜನ ಎಂಪ್ಲಾಯೀಸ್ ಅನ್ನ ಅಪಾಯಿಂಟ್ ಮಾಡ್ತೇವೆ. ಆ ಎಂಪ್ಲಾಯೀಸ್ ಆ ಕಾರ್ಡ್ ಅನ್ನ ಸ್ಕೂಲ್ಸ್, ಕಾಲೇಜಸ್ ಅಥವಾ ಸ್ಟೂಡೆಂಟ್ಸ್ ಅಥವಾ ಇಂಡಿವಿಜುವಲ್ಸ್ ಗೆ ಸೆಲ್ ಮಾಡುವ ಕೆಲಸವನ್ನ ಆ ಎಂಪ್ಲಾಯೀಸ್ ಮಾಡ್ತಾರೆ. ಎಂಪ್ಲಾಯೀಸ್ ಏಜೆಂಟ್ಗೆ ನಾವು ಮಾರ್ಕೆಟಿಂಗ್ ಸಪೋರ್ಟ್ಸ್ ಅನ್ನ ಕೊಡ್ತೇವೆ. ಸೊ ಇದಿಷ್ಟೇ ಈ ಡೀಲರ್ ಮತ್ತೆ ಏಜೆಂಟ್ ಅಥವಾ ಎಂಪ್ಲಾಯೀಸ್ ರಿಕ್ವೈರ್ಮೆಂಟ್. ಅಂಡ್ ಆ ಎಂಪ್ಲಾಯೀಸ್ಗೆ ಬೇಕಾದ ಸ್ಯಾಲರಿ ಪ್ರತಿಯೊಂದನ್ನು ನಾವೇ ಕೊಡ್ತೇವೆ. ಡೀಲರ್ಗೆ ಯಾವುದೇ ಖರ್ಚುಗಳು ಅಥವಾ ಡೀಲರ್ಗೆ ಫ್ರಾಂಚೈಸಿ ಬೇಕು ಅಂತದ್ ಬೇಕು ಅದೇನು ನೀಡಿರೋದಿಲ್ಲ. ಅವ್ರು ಮನೇಲಿ ಕೂತ್ಕೊಂಡು ಅವರ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಹೋಗ್ಬೋದು. ಎಸ್ ಸರ್, ಈಗ ಮುಂದಿನ ವರ್ಷಗಳಲ್ಲಿ AI ಕಾರ್ಡ್ ಯಾವ ರೀತಿಯ ಇಂಪ್ಯಾಕ್ಟ್ ಮಾಡ್ತಾ ಹೋಗತ್ತೆ? ಮೇಜರ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ರು ಎಜುಕೇಟ್ ಆದಾಗ ಅಥವಾ ಪ್ರತಿಯೊಬ್ರು ಟೆಕ್ನಿಕಲ್ ಎಜುಕೇಶನ್ ಅನ್ನ ಕಲ್ತ್ಕೊಂಡಾಗ ಅವರು ಅವರ ಕೆಲಸದಲ್ಲಿ ಪ್ರೊಡಕ್ಟಿವಿಟಿಯನ್ನ ಅಥವಾ ಒಳ್ಳೆ ಔಟ್ಪುಟ್ ಅನ್ನ ಪಡಿತಾರೆ. ಸೊ ಅವರು ಅವರ ಕೆಲಸದಲ್ಲಿ ಪ್ರೊಡಕ್ಟಿವಿಟಿ ತಂದಾಗ ಒಂದು ಆರ್ಗನೈಸೇಷನ್ ಇದು ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತದೆ. ಸೊ ಆರ್ಗನೈಸೇಷನ್ ಬೆಳೆದಾಗ ಅಥವಾ ಅವ್ರದ್ದು ಬಿಸ್ನೆಸ್ ಅಥವಾ ಅವರು ಇಂಡಿವಿಜುವಲ್ ಬೆಳೆದಾಗ ಸಮಾಜ ಬೆಳೀತದೆ. ಸೊ ಇದರಿಂದಾಗಿ ರಾಷ್ಟ್ರ ಅಂದ್ರೆ ದೇಶದ ಲೆವೆಲ್ಗೆ ಕೂಡ ಇದು ತುಂಬಾ ದೊಡ್ಡ ಇಂಪ್ಯಾಕ್ಟ್ ಅನ್ನ ತರ್ತದೆ ಅಂತ ಹೇಳುವಂಥದ್ದು. ಈಗ ಇವನ್ GDP ಕೂಡ ದೊಡ್ಡ ಕಾಂಟ್ರಿಬ್ಯೂಟ್ ಅನ್ನ ಕೊಡ್ತದೆ. ಸೊ ನಿಮಗೆ ಗೊತ್ತಿರ್ಬೋದು, ಆಟೋಮೇಟ್ ಡೇ ಟು ಡೇ ಮಾಡುವಂತ ರಿಪೀಟೆಡ್ ವರ್ಕ್ಸ್ ಅನ್ನ AI ವಿದಿನ್ ಸೆಕೆಂಡ್ಸ್ ಆರ್ ಮಿನಿಟ್ಸ್ ಅಲ್ಲಿ ಮಾಡಿ ಮುಗಿಸ್ತದೆ. ಇದನ್ನು ಪ್ರತಿಯೊಬ್ರು ಕಲ್ತ್ಕೊಂಡ್ರೆ ಪ್ರತಿಯೊಬ್ರು ಇದನ್ನ ಸಮಾಜಕ್ಕೆ ಕೊಡ್ಬೋದು ಅಂತ. ಎಸ್ ಸರ್. ಸರ್, ಈಗ ಈ ಟೆಕ್ನಾಲಜಿ ಅನ್ನೋದು ಕೆಲವೊಮ್ಮೆ ಎಷ್ಟು ಅಡ್ವಾಂಟೇಜ್ ಆಗಿರುತ್ತೆ ಅಷ್ಟೇ ಡಿಸ್ಅಡ್ವಾಂಟೇಜ್ ಕೂಡ ಆಗಿರುತ್ತೆ, ಮೋಸವೂ ಕೂಡ ಆಗ್ತಾ ಹೋಗುತ್ತೆ. ಸೊ ಜನರಲ್ಲಿ ಎಲ್ಲಿ ಟೆಕ್ನಾಲಜಿಯನ್ನ ಹೆಚ್ಚಿಗೆ ಬಳಸಿದಷ್ಟು ನಾನು ಮೋಸದ ಜಾಲಕ್ಕೆ ಸಿಲುಕ್ತೀನಿ ಅನ್ನೋ ಭಯ ಇರುತ್ತೆ. ಸೊ ಯತಿಕಾರ್ಪ್ನ ಈ AI ಕಾರ್ಡ್ ಆ ಭಯವನ್ನ ಜನರಲ್ಲಿ ಹೇಗೆ ದೂರ ಮಾಡುತ್ತೆ? ಖಂಡಿತವಾಗ್ಲೂ ಅವರಿಗೆ ತಿಳುವಳಿಕೆ ಇಲ್ಲದೆ ಬಳಸುವುದು ಅಂದ್ರೆ ಅದರ ತಂತ್ರಜ್ಞಾನದ ಅರಿವನ್ನು ಇಲ್ಲದೆ ಬಳಸುವಂತದ್ದು ಖಂಡಿತವಾಗ್ಲೂ ಅಪಾಯಕ್ಕೆ ದಾರಿ ಮಾಡಿಕೊಡ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಅದು ಹೇಗೆ ಅಂತ ಹೇಳಿದ್ರೆ ಮನೆಯಲ್ಲಿ ಒಂದು ನೈಫ್ ಇದ್ದಾಗೆ. ಸೊ ನೈಫ್ ಅನ್ನು ಅಥವಾ ಚೂರಿ, ಚಾಕು ಏನು ಹೇಳ್ತೇವೆ, ವೆಜಿಟೇಬಲ್ ಕಟ್ ಮಾಡ್ಲಿಕ್ಕೂ ಯೂಸ್ ಮಾಡ್ತೇವೆ. ಅದೇ ರೀತಿ ಏನು ಉಳಿದ ಮನೆಯ ದಿನೋಪಯೋಗಿ ಕೆಲಸಗಳಿಗೆ ನಾವು ಯೂಸ್ ಮಾಡ್ತೇವೆ. ಅದು ಯಾರ ಕೈಯಲ್ಲಿರ್ತದೆ ಅಂತ ಹೇಳುವಂತದ್ದು ವಿಷಯ. ಅದರ ಅರಿವಿದ್ದು ಬಳಸುವುದಕ್ಕೂ ಅರಿವಿಲ್ಲದೆ ಬಳಸುವುದಕ್ಕೂ ತುಂಬಾ ಡಿಫರೆನ್ಸ್ ಇದೆ. ನೀವು ಹೇಳಿದ್ದು 100% ನಾನು ಒಪ್ಪಿಕೊಳ್ತೇನೆ. ಅಂದ್ರೆ ಹಣ ಕಳ್ಕೊಳ್ಳುವವರು ಇವೆಲ್ಲ ಅರಿವಿಲ್ಲದೆ ಬಳಸುವಂಥದ್ದು. ಸೊ ಅರಿವಿದ್ದು ಬಳಸುವಂಥದ್ದು ತುಂಬಾ ಅನಿವಾರ್ಯ ಮತ್ತೆ ಅಗತ್ಯ ಕೂಡ. ಸೊ ಸರ್, ಈ ಯತಿಕಾರ್ಪ್ನ AI ಕಾರ್ಡ್ ಅನ್ನ ಬಳಸಿ
ನಮ್ಮ ಭಾರತದ ಯುವಕರು ಹೇಗೆ ಗ್ಲೋಬಲ್ ಲೆವೆಲ್ನಲ್ಲಿ ಸ್ಪರ್ಧಿಸಬಹುದು ಅಂತ? ಟೆಕ್ನಾಲಜಿ ಎಜುಕೇಶನ್ ಅಂತ ಹೇಳುವಂಥದ್ದು ನಿಮಗೆ ಎಜುಕೇಶನ್ ಮಿಡ್ಲಲ್ಲಿ ಇರುವಂತಹ ಗ್ಯಾಪ್ ಅನ್ನ ಫಿಲ್ ಮಾಡ್ತದೆ. ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಇದ್ದು ಕ್ವಾಲಿಟಿ ಆಫ್ ಎಜುಕೇಶನ್ ಅನ್ನ ನಿಮಗೆ ರೂರಲ್ ಲೆವೆಲ್ಗೆ ತಂದು ಕೊಡ್ತದೆ. ಸೊ ಇದರಿಂದಾಗಿ ಒಬ್ಬ ಗ್ರಾಮೀಣ ಪ್ರದೇಶದ ಸಾಮಾನ್ಯ ಹುಡುಗ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಎಜುಕೇಶನ್ ಅನ್ನ ಅವನ ಕೈಯ ಬೆರಳ ತುದಿಯಲ್ಲೇ ಪಡ್ಕೊಳ್ಬಹುದು. ಇದರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವನಿಗೆ ಕೂಡ ಸ್ಪರ್ಧಿಸುವ ಅವಕಾಶ ಇದೆ, ಸಿಗುತ್ತೆ. ಎಸ್ ಸರ್. ಸೊ ನೀವು ಪತ್ರಿಕಾ ಪ್ರಕಟಣೆ ಬಗ್ಗೆ ಮುಂಚೆ ತಿಳಿಸಿದ್ರಿ, ಅದ್ರಲ್ಲಿ ನೀವೇ ಅನೌನ್ಸ್ ಮಾಡಿದ್ದೀರಿ ರಾಜ್ಯದ 10,000 ಜನರಿಗೆ ಈ ಉಚಿತ AI ಕಿಟ್ ಅನ್ನ ನೀಡ್ತೀರಿ ಅಂತ. ಸೊ ಅದರ ಇಂಪ್ಲಿಮೆಂಟೇಷನ್ ಹೇಗಾಗ್ತದೆ? ಹೌದು. ಸೊ ಪ್ರತಿ ತಾಲೂಕಲ್ಲಿ 40 ಜನರಿಗೆ ನಾವು ಫ್ರೀಯಾಗಿ AI ಕಿಟ್ ಅನ್ನ ಕೊಡ್ತಾ ಇದ್ದೇವೆ. ಅದರಲ್ಲಿ ಒಂದು 5 ಜನ ಪೊಲೀಸರಿಗೆ, ಮತ್ತೆ ರೈತರಿಗೆ, ಅದೇ ರೀತಿ ವಿದ್ಯಾರ್ಥಿಗಳಿಗೆ, ಮತ್ತೆ ಪತ್ರಕರ್ತರಿಗೆ, ಹೀಗೆ ಈ ಬೇರೆ ಬೇರೆ ಕ್ಯಾಟಗರೀಸ್ ಆಫ್ ಪೀಪಲ್ಗೆ ನಾವು ಒಂದು 40 ಜನರಿಗೆ ಒಟ್ಟು ಒಂದು ತಾಲೂಕಲ್ಲಿ ಕೊಡ್ತಾ ಇದ್ದೇವೆ. ಬೇರೆ ಬೇರೆ ಸಂಘ ಸಂಸ್ಥೆಗಳ ಮುಖಾಂತರ, ಅಂದ್ರೆ JCI ಇರ್ಬೋದು, ರೋಟರಿ ಇರ್ಬೋದು, ಅಥವಾ ಲಯನ್ಸ್ ಇರ್ಬೋದು, ಇಂಥ ಸಂಘ ಸಂಸ್ಥೆಗಳ ಮೂಲಕ ಅದನ್ನು ಕೊಡುವಂತ ಕಾರ್ಯವನ್ನು ಹಚ್ಕೊಂಡಿದ್ದೇವೆ. ನಮ್ಮ ವೆಬ್ಸೈಟ್ಗೆ ಬಂದು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಳ್ಬಹುದು. ಸೊ ಅದನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡುವಂತ ಕೆಲಸ ಕೂಡ ಈಗಾಗಲೇ ಸಾಗ್ತಾ ಇದೆ. ಸೊ ಸರ್, ಈಗ ಈ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅನ್ನೋದು ಹೇಗೆ ಅಂತಂದ್ರೆ, ಡೆವಲಪ್ ಆಗ್ತಾ ಇದ್ದಂತೆ ಅದನ್ನ ಅಪ್ಡೇಟ್ ನಾವು ಆಗ್ಬೇಕು ಅಂಡ್ ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತಿರ್ಬೇಕು. ಒಂದ್ ರೀತಿ ನಿಂತ ನೀರಲ್ಲ, ಅದು ನಿರಂತರವಾಗಿ ಸಾಗ್ತಾ ಇರತ್ತೆ, ನಾವು ಕೂಡ ಅಪ್ಡೇಟ್ ಆಗ್ತಾ ಹೋಗ್ತಿರ್ಬೇಕಾಗತ್ತೆ. ಸೊ ಈ ನಿಮ್ಮ ಯತಿಕಾರ್ಪ್ ನ ಯೋಜನೆ, AI ಕಾರ್ಡ್ ಯೋಜನೆ ಏನಿದೆ, ದಟ್ ಇಸ್ ರಿಯಲಿ ಹ್ಯೂಜ್, ತುಂಬಾ ಬೆನಿಫಿಷಿಯಲ್ ಆಗಿದೆ. ಸೊ ಇದರ ಲಾಭವನ್ನ ಪಡ್ಕೋಬೇಕು ಅಂತಿರೋರಿಗೆ ಅಥವಾ ವೀಕ್ಷಕರಿಗೆ ಏನ್ ಮೆಸೇಜ್ ಅನ್ನ ನೀಡ್ತೀರಿ? ಖಂಡಿತವಾಗ್ಲು ಒಬ್ಬ ಉದ್ಯಮ ಆರಂಭಿಸಬೇಕು ಅಂತ ಹೇಳುವವನಿಗೆ ಡೀಲರ್ಶಿಪ್ ಅಪರ್ಚುನಿಟೀಸ್ ಅನ್ನ ಕೊಡ್ತಾ ಇದ್ದೇವೆ. ಸೊ ಆಸ್ ಎ ಡೀಲರ್ ಆಗಿ ಅವರು ಸ್ಟಾರ್ಟ್ ಮಾಡ್ಬೋದು, ಅಥವಾ ಏಜೆಂಟ್ ಆಗಿ ಒಂದು 50,000ದಿಂದಲೂ ಸ್ಟಾರ್ಟ್ ಮಾಡ್ಬೋದು. ಅದೇ ರೀತಿ ಒಬ್ಬ ವರ್ಕ್ ಮಾಡ್ತೇನೆ ಅಂತ ಹೇಳುವಂಥವರಿಗೆ ಕರ್ನಾಟಕದಾದ್ಯಂತ ನಾವು ಒಂದು 2000 ಜಾಬ್ ಮಾಡ್ತಾ ಇದ್ದೇವೆ. ಸೊ ಆಸ್ ಎ ಎಂಪ್ಲಾಯ್ ಆಗಿ ಜಾಯ್ನ್ ಆಗ್ಬೋದು, ಅಥವಾ ಒಬ್ಬ ಕಲಿಬೇಕು, ನಾನು ಕಲಿತು ನನ್ನ ಕರಿಯರ್ ಅಲ್ಲಿ ಅಥವಾ ನಾನು ಮಾಡ್ತಾ ಇರುವಂತಹ ವ್ಯವಹಾರದಲ್ಲಿ ಡೆವಲಪ್ ಆಗಬೇಕು ಅಂತ ಹೇಳುವವನಿಗೆ ಎಜುಕೇಶನ್ ವೇ ಅಲ್ಲಿ ನಾವು ಕೊಡ್ತಾ ಇದ್ದೇವೆ. ಸೊ ಅವರು AI ಕಾರ್ಡ್ ಅನ್ನ ಪಡ್ಕೊಂಡು ಅದರ ಎಜುಕೇಶನ್ ಇರ್ಬೋದು, ಅಥವಾ ಅದರ ಉಳಿದ ಬೆನಿಫಿಟ್ಸ್ ಅನ್ನ ತಗೊಂಡು ಅವರು ಯೂಸ್ ಮಾಡ್ಕೊಂಡು ಅವರು ಪ್ರತಿಯೊಬ್ಬ ಗ್ರೋ ಆಗ್ಬೋದು. ಸೊ ಇದಿಷ್ಟು ವೇ ಅಲ್ಲಿ ಯತಿಕಾರ್ಪ್ ದೇಶದ ಪ್ರತಿ ಸಾಮಾನ್ಯ ಪ್ರಜೆಗೂ ಈ AI ಕಾರ್ಡ್ ಅಥವಾ AI ಬೆನಿಫಿಟ್ಸ್ ಅನ್ನ ನಾವು ತಲುಪಿಸ್ತಾ ಇದ್ದೀವಿ. ಸೊ ಪ್ರತಿಯೊಬ್ರು ಬಳಸ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಹೇಳಿದಾಗೆ ಎಜುಕೇಶನ್ ಅಂತ ಹೇಳುವಂಥದ್ದು ನಿಂತ ನೀರಲ್ಲ, ಅದು ಯಾವತ್ತು ಹರಿತಾ ಇರಬೇಕು ಅಂತ ಹೇಳುವಾಗೆ. ಸೊ ನಾವು 10 ದಿವಸ ಅಂತ ಸ್ಟಾರ್ಟ್ ಮಾಡಿ ಇವಾಗ 80-90 ದಿವಸ, ಇನ್ನು ಅದು ಕಂಟಿನ್ಯೂಸ್ ಆಗಿ ಮ್ಯಾಕ್ಸಿಮಮ್ ಎಷ್ಟು ನಮ್ಮಿಂದ ಕೊಡ್ಲಿಕ್ಕೆ ಸಾಧ್ಯ ಉಂಟು ಅಷ್ಟು ನಾವು ಖಂಡಿತವಾಗ್ಲೂ ಕೊಡ್ತೇವೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಯೋಜನೆ ಮತ್ತಷ್ಟು ಹೊಸ ಬದಲಾವಣೆಗಳನ್ನ ಮಾಡ್ತಾ ಹೋಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮದ ಮುಖಾಂತರ ಈ ವಿಚಾರಗಳನ್ನು ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ವಿದ್ಯಾ ದಿಕ್ಸೂಚಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.